ಬೆಡ್ರೂಮ್ಗೆ ಕರೆದೊಯ್ದಳು. ಅವಳ ನೈಟಿ ಮೆಲ್ಲಗೆ ನೆಲಕ್ಕೆ ಬಿತ್ತು. ಅವಳ ಸೌಂದರ್ಯ ಚಂದ್ರನ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಸುನೀಲ್, ಇಂದು ರಾತ್ರಿ ನನ್ನನ್ನು ನಿನ್ನದಾಗಿಸು ಎಂದು ಅವಳು ಮಾದಕವಾಗಿ ಕುನಗಿದಳು. ನಾನು ಸುನೀಲ್. ಬೆಂಗಳೂರಿನಲ್ಲಿ ನಾನು ನನ್ನ ಹೆಂಡತಿ ಅನಿತಾಳ ಜೊತೆ ವಾಸವಾಗಿದ್ದೇವೆ. ನಮ್ಮ ಪಕ್ಕದ ಮನೆಯಲ್ಲಿ ರೇಖಾ ಆಂಟಿ. ಅವಳು 35 ವರ್ಷದವಳಾದರೂ ಯಾವ 25ರ ಹುಡುಗಿಗೂ ಕಡಿಮೆ ಇಲ್ಲ. ಅವಳ ಕೂದಲು ರೇಷ್ಮೆಯಂತೆ. ಸೀರೆಯನ್ನು ಸೊಂಟದ ಕೆಳಗೆ ಕಟ್ಟಿಕೊಂಡು ನಡೆಯುವಾಗ ಓದೋಕೆ ಒಂದು ಚಂದ. ಒಂದು ದಿನ ಮುಂಜಾನೆ ನಾನು ಬಾಲ್ಕನಿಯಲ್ಲಿ ಕಾಫಿ ಕುಡಿಯುತ್ತಿದ್ದಾಗ ಅವಳು ತನ್ನ ಗಿಡಗಳಿಗೆ ನೀರು ಹಾಕುತ್ತಿದ್ದಳು. ಗುಲಾಬಿ ಬಣ್ಣದ ಸೀರೆಯಲ್ಲಿ ಅವಳ ದೇಹದ ಸೌಂದರ್ಯ ಎದ್ದು ಕಾಣುತ್ತಿತ್ತು. ಸುನೀಲ್, ಕಾಫಿ ಕುಡಿಯುವಾಗ ನನ್ನನ್ನು ಕರೆ, ನಾನು ಇಲ್ಲೇ ಇದ್ದೀನಿ ಎಂದು ಅವಳ ಮಾದಕ ಧ್ವನಿಯಲ್ಲಿ ಕೂಗಿದಳು. ನಾನು ಮುಗುಳ್ನಕ್ಕೆ. ಆ ದಿನದಿಂದ ನಾವಿಬ್ಬರ ನಡುವೆ ಸಣ್ಣ ಸಣ್ಣ ಮಾತುಕತೆ ಶುರುವಾಯಿತು. ಅನಿತಾ ಬ್ಯಾಂಕ್ಗೆ ಹೋದಾಗ ರೇಖಾ ಆಗಾಗ ನಮ್ಮ ಮನೆಗೆ ಬಂದು ಏನಾದರೂ ತಿನ್ನೋಣ ಎಂದು ಕಾಫಿಯ ಜೊತೆ ಮಾತಾಡುತ್ತಿದ್ದಳು. ಅವಳ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ನೀನು ಇಷ್ಟೊಂದು ಚೆನ್ನಾಗಿರುವೆ ಅಂತ ಗೊತ್ತಿರಲಿಲ್ಲ ಎಂದು ಒಮ್ಮೆ ಕಣ್ಣಿಟ್ಟು ಹೇಳಿದಳು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗಾಬರಿ, ಆದರೆ ಆನಂದವೂ ಶುರುವಾಯಿತು. ರೇಖಾಳ ಗಂಡ ರಾಜೇಶ್ ಆಗಾಗ ಊರಿಗೆ ವ್ಯಾಪಾರಕ್ಕೆ ಹೋಗುತ್ತಿದ್ದ. ಒಂದು ರಾತ್ರಿ ಅನಿತಾ ತಡವಾಗಿ ಆಫೀಸ್ನಿಂದ ಬಂದಿದ್ದರಿಂದ ನಾನು ಒಬ್ಬನೇ ಮನೆಯಲ್ಲಿ ಇದ್ದೆ. ರೇಖಾ ಫೋನ್ ಮಾಡಿದಳು. ಸುನೀಲ್, ಚಾಟ್ ಮಾಡೋಣ, ಆನ್ಲೈನ್ಗೆ ಬಾ ಎಂದಳು. ಅವಳ ಧ್ವನಿಯೇ ಒಂದು ರೀತಿಯ ಆಕರ್ಷಣೆ ಇತ್ತು. ನಾವು ಚಾಟ್ ಶುರು ಮಾಡಿದೆವು. ನಿನ್ನ ಹೆಂಡತಿಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ, ಆದರೆ ನಾನು ರಾಜೇಶ್ ಯಾವಾಗಲೂ ಟ್ರಿಪ್ನಲ್ಲಿರುತ್ತಾನೆ ಎಂದು ಒಂದು ದೀರ್ಘ ಉಸಿರಿನ ಜೊತೆ ಹೇಳಿದಳು. ಅವಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ಹುಟ್ಟಿಸಿದವು. ನೀನು ಒಂಟಿಯಾಗಿರಬೇಡ ರೇಖಾ, ಯಾವಾಗ ಬೇಕಾದರೂ ನಾನಿರುವೆ ಎಂದು ನಾನು ಹೇಳಿಬಿಟ್ಟೆ. ಅವಳು ನಕ್ಕು, ಓ ಎಷ್ಟು ಒಳ್ಳೆಯವನು ನೀನು ಎಂದು ಮಾದಕವಾಗಿ ಉತ್ತರಿಸಿದಳು. ಆ ರಾತ್ರಿ ನಾವು ಗಂಟೆಗಟ್ಟಲೆ ಮಾತಾಡಿದೆವು. ಅವಳು ತನ್ನ ಜೀವನದ ಕತೆ, ಆಸೆಗಳು, ಕನಸುಗಳ ಬಗ್ಗೆ ಹೇಳಿದಳು. ನನಗೆ ಯಾವಾಗಲೂ ಒಬ್ಬ ಗಂಡು ಜೊತೆಯಾಗಿರಬೇಕು ಅನಿಸುತ್ತೆ, ಆದರೆ ರಾಜೇಶ್ಗೆ ಸಮಯವಿಲ್ಲ ಎಂದು ಒಂದು ದುಃಖದ ಧ್ವನಿಯಲ್ಲಿ ಹೇಳಿದಳು. ನಾನು ಅವಳಿಗೆ ಸಮಾಧಾನ ಹೇಳಿದೆ, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆಕರ್ಷಣೆ ಶುರುವಾಗಿತ್ತು. ಒಂದು ದಿನ ರೇಖಾ ತನ್ನ ಫೋನ್ನನ್ನು ನಮ್ಮ ಮನೆಯಲ್ಲಿ ಮರೆತು ಹೋಗಿದ್ದಳು. ನಾನು ಅದನ್ನು ತೆಗೆದುಕೊಂಡು ಅವಳಿಗೆ ಕೊಡಲು ಹೋಗುವಾಗ ಒಂದು ಸಂದೇಶ ಕಣ್ಣಿಗೆ ಬಿತ್ತು. ಅದು ನನ್ನ ಮ್ಯಾನೇಜರ್ ವಿಜಯ್ನಿಂದ ಬಂದಿತ್ತು. ರೇಖಾ, ಈ ವಾರ ಡಿನ್ನರ್ಗೆ ಬಾ, ಮಾತಾಡಬೇಕು. ನಾನು ಶಾಕ್ ಆದೆ. ರೇಖಾ ವಿಜಯ್ನ ಸಂಬಂಧಿಕೆಯ? ಇದು ನನಗೆ ಗೊತ್ತಿರಲಿಲ್ಲ. ಅವಳಿಗೆ ಫೋನ್ ಕೊಟ್ಟಾಗ, ಓಹ್, ಇದು ವಿಜಯ್ನಿಂದ. ಅವನು ನನ್ನ ದೂರದ ಕಸಿನ್ ಎಂದು ಸಾಧಾರಣವಾಗಿ ಹೇಳಿದಳು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ರಹಸ್ಯ ಕಾಣಿಸಿತು. ನೀನು ಯಾರಿಗೂ ಹೇಳಬೇಡ ಸುನೀಲ್, ಇದು ನಮ್ಮ ಸಣ್ಣ ರಹಸ್ಯ ಎಂದು ಕಣ್ಣಿಟ್ಟು ಒಂದು ಮಾದಕ ನಗು ನೀಡಿದಳು. ನನ್ನ ಹೃದಯ ಬಡಿತ ಜೋರಾಯಿತು. ಈ ರಹಸ್ಯ ನಮ್ಮ ಸಂಬಂಧವನ್ನು ಇನ್ನಷ್ಟು ರೋಮಾಂಚಕವಾಗಿಸಿತು. ಆದರೆ ಒಂದು ಭಯವೂ ಇತ್ತು, ವಿಜಯ್ಗೆ ಗೊತ್ತಾದರೆ ನನ್ನ ಜಾಬ್ಗೆ ತೊಂದರೆಯಾಗಬಹುದು. ರೇಖಾಳ ಗೆಳತಿ ಸುಮಾ ಒಮ್ಮೆ ನಮ್ಮ ಮನೆಗೆ ಬಂದಾಗ, ಸುನೀಲ್, ರೇಖಾ ನಿನ್ನ ಬಗ್ಗೆ ತುಂಬಾ ಮಾತಾಡುತ್ತಾಳೆ ಎಂದು ಕಿಚಾಯಿಸಿದಳು. ರೇಖಾ ನಕ್ಕು, ಅಯ್ಯೋ ಸುಮಾ, ಏನೆಲ್ಲ ಹೇಳ್ತೀಯಾ ಎಂದು ತನ್ನ ಕೂದಲನ್ನು ಮಾದಕವಾಗಿ ಸರಿಮಾಡಿಕೊಂಡಳು. ಅವಳ ಆ ಕೂದಲಿನ ಚಲನೆ, ಆ ಸೀರೆಯ ಒಡವೆ ಎಲ್ಲವೂ ನನ್ನನ್ನು ಸೆಳೆಯುತ್ತಿತ್ತು. ಒಂದು ದಿನ ರಾಜೇಶ್ ಊರಿಗೆ ಹೋಗಿದ್ದಾಗ ರೇಖಾ ನನ್ನನ್ನು ತನ್ನ ಮನೆಗೆ ಕರೆದಳು. ಸುನೀಲ್, ಒಂಟಿಯಾಗಿದ್ದೀನಿ, ಸ್ವಲ್ಪ ಟಿವಿ ನೋಡೋಣ ಎಂದಳು. ಅವಳು ಒಂದು ತೆಳುವಾದ ಗುಲಾಬಿ ರಾತ್ರಿ ಗೌನ್ ಧರಿಸಿದ್ದಳು. ಆ ಗೌನ್ನಿಂದ ಅವಳ ದೇಹದ ಸೌಂದರ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀನು ಟಿವಿ ನೋಡ್ತೀಯಾ, ಇಲ್ಲ ನನ್ನ ನೋಡ್ತೀಯಾ ಎಂದು ಒಂದು ಚುರುಕಾದ ನಗುವಿನೊಂದಿಗೆ ಕೇಳಿದಳು. ನಾನು ನಿನ್ನ ಎಂದು ತಡವರಿಸಿ ಹೇಳಿಬಿಟ್ಟೆ. ಅವಳ ಕಣ್ಣುಗಳು ಮಿಂಚಿದವು. ನೀನು ತುಂಬಾ ತುಂಟನಾಗಿದ್ದೀಯಾ ಸುನೀಲ್ ಎಂದು ಒಂದು ಮಾದಕ ಧ್ವನಿಯಲ್ಲಿ ಹೇಳಿದಳು. ನಮ್ಮ ನಡುವಿನ ಆಕರ್ಷಣೆ ಈಗ ತಡೆಯಲಾಗದಂತಾಗಿತ್ತು. ಒಂದು ಶನಿವಾರ ಅನಿತಾ ತನ್ನ ತವರು ಮನೆಗೆ ಹೋಗಿದ್ದಳು. ರಾಜೇಶ್ ಕೂಡ ಊರಿನಿಂದ ಹೊರಗೆ. ರೇಖಾ ಫೋನ್ ಮಾಡಿ, ಸುನೀಲ್, ಇವತ್ತು ರಾತ್ರಿ ನನ್ನ ಮನೆಗೆ ಬಾ, ಒಬ್ಬಳೇ ಇದ್ದೀನಿ ಎಂದು ಮಾದಕವಾಗಿ ಹೇಳಿದಳು. ನಾನು ಒಡನೆ ಒಪ್ಪಿಕೊಂಡೆ. ಅವಳ ಮನೆಗೆ ಹೋದಾಗ ಅವಳು ಕೆಂಪು ನೈಟಿಯಲ್ಲಿ ಇದ್ದಳು. ತನ್ನ ಕೂದಲನ್ನು ಬಿಚ್ಚಿಟ್ಟು ಒಂದು ರೀತಿಯ ಸೆಳೆತದ ನೋಟದಿಂದ ಕಾಯುತ್ತಿದ್ದಳು. ಒಂಟಿಯಾಗಿರುವುದು ತುಂಬಾ ಕಷ್ಟ ಸುನೀಲ್.
ನಿನಗೆ ಗೊತ್ತಾ, ನನಗೆ ಒಬ್ಬ ಗಂಡು ಜೊತೆಯಾಗಿರಬೇಕು ಎಂದು ಒಂದು ದೀರ್ಘ ಉಸಿರಿನೊಂದಿಗೆ ಹೇಳಿದಳು. ನಾನು ತಡವರಿಸುತ್ತಾ, ನಾನು ಇದ್ದೀನಿ ರೇಖಾ ಎಂದೆ. ಅವಳು ನನ್ನ ಹತ್ತಿರ ಬಂದು, ನೀನು ನಿಜವಾಗಿಯೂ ಒಳ್ಳೆಯವನು ಎಂದು ತನ್ನ ಕೈಯನ್ನು ನನ್ನ ಕೈಯ ಮೇಲೆ ಇಟ್ಟಳು. ಆ ಕ್ಷಣದಿಂದ ನಮ್ಮ ನಡುವಿನ ಗಡಿಗಳು ಕರಗತೊಡಗಿದವು. ಅವಳ ಮಾವಿನ ಹಣ್ಣುಗಳು ಆ ಗೌನ್ನಿಂದ ಸ್ಪಷ್ಟವಾಗಿ ಕಾಣುತ್ತಿದ್ದವು ಮತ್ತು ನಾನು ನನ್ನ ಆಸೆಯನ್ನು ತಡೆಯಲಾರದೆ, ರೇಖಾ, ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ಹೇಳಿಬಿಟ್ಟೆ. ಆ ರಾತ್ರಿ ರೇಖಾ ನನ್ನನ್ನು ತನ್ನ ಬೆಡ್ರೂಮ್ಗೆ ಕರೆದೊಯ್ದಳು. ಅವಳ ನೈಟಿ ಮೆಲ್ಲಗೆ ನೆಲಕ್ಕೆ ಬಿತ್ತು. ಅವಳ ಸೌಂದರ್ಯ ಚಂದ್ರನ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಸುನೀಲ್, ಇಂದು ರಾತ್ರಿ ನನ್ನನ್ನು ನಿನ್ನದಾಗಿಸು ಎಂದು ಅವಳು ಮಾದಕವಾಗಿ ಕುನಗಿದಳು. ನಾನು ಅವಳನ್ನು ತಬ್ಬಿಕೊಂಡೆ. ಆ ಮಾವಿನ ಹಣ್ಣುಗಳನ್ನು ನನ್ನ ಕೈಯಲ್ಲಿದೆ ಹಿಡಿದೆ. ನಾವಿಬ್ಬರು ಚೆನ್ನಾಗಿ ಆಟ ಆಡಿದೆವು. ಅವಳು ಕೂಡ ನನ್ನ ಜೊತೆ ಆ ಆನಂದದಲ್ಲಿ ಮುಳುಗಿದಳು. ನಾವು ಸಂಪೂರ್ಣವಾಗಿ ಆನಂದಿಸಿದೆವು. ಸುನೀಲ್, ಇದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣ ಎಂದು ಅವಳು ನನ್ನ ಎದೆಯ ಮೇಲೆ ತಲೆಯಿಟ್ಟು ಹೇಳಿದಳು. ನಾವು ಒಟ್ಟಿಗೆ ಮಲಗಿದೆವು, ಆದರೆ ಒಂದು ಭಯ ನನ್ನ ಮನಸ್ಸಿನಲ್ಲಿ ಇತ್ತು, ಇದು ಎಷ್ಟು ದಿನ ಗುಪ್ತವಾಗಿರುತ್ತದೆ. ಕೆಲವು ದಿನಗಳ ನಂತರ ಈ ವಿಚಾರ ಗಾಸಿಪ್ ಹರಡಿತು. ನಾನು ಗಾಬರಿಯಾದೆ. ರೇಖಾಳ ಜೊತೆ ಆ ರಾತ್ರಿಯ ಆನಂದ ನನಗೆ ಮರೆಯಲಾಗದ್ದಾಗಿತ್ತು, ಆದರೆ ಈಗ ಅದರ ಪರಿಣಾಮಗಳು ಕಾಣಿಸತೊಡಗಿದವು. ರೇಖಾಳನ್ನು ಭೇಟಿಯಾದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಎಂದೆ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ದುಃಖ ಕಾಣಿತು. ಸುನೀಲ್, ನಾನು ನಿನ್ನ ಜೊತೆ ಆ ರಾತ್ರಿ ಆನಂದಿಸಿದೆ, ಆದರೆ ನನ್ನ ಗಂಡನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದೇ ಬಿಡುತ್ತಾನೆ ಎಂದು ಅವಳು ಹೇಳಿದಳು. ನಾನು ಕೂಡ ಅನಿತಾಳ ಬಗ್ಗೆ ಯೋಚಿಸಿದೆ. ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ತೀರ್ಮಾನಿಸಿದೆವು. ಆದರೆ ಗಾಸಿಪ್ ಊರಿನಲ್ಲಿ ಹರಡಿತು. ವಿಜಯ್ಗೆ ಸಣ್ಣ ಸುಳಿವು ಸಿಕ್ಕಿತು ಮತ್ತು ಅವನು ನನ್ನನ್ನು ಕಚೇರಿಯಲ್ಲಿ ಕೇಳಿದ, ಸುನೀಲ್, ರೇಖಾಳ ಜೊತೆ ಏನು ನಡೆಯುತ್ತಿದೆ? ನಾನು ಎಲ್ಲವನ್ನೂ ಅಲ್ಲಗೆಳೆದೆ, ಆದರೆ ಒಳಗೊಳಗೆ ಪಶ್ಚಾತ್ತಾಪದಿಂದ ಕೊರಗಿದೆ. ರೇಖಾಳ ಜೊತೆಯ ಆ ಕ್ಷಣಗಳು ಸುಂದರವಾಗಿದ್ದವು, ಆದರೆ ಅದರಿಂದ ಬಂದ ಗಾಸಿಪ್ ಮತ್ತು ಒತ್ತಡ ನಮ್ಮಿಬ್ಬರನ್ನು ಕಾಡಿತು. ಕೊನೆಗೆ ರೇಖಾ ತನ್ನ ಗಂಡನ ಜೊತೆ ಊರಿಗೆ ಶಿಫ್ಟ್ ಆದಳು ಮತ್ತು ನಾನು ಅನಿತಾಳ ಜೊತೆ ನನ್ನ ಜೀವನವನ್ನು ಮುಂದುವರೆಸಿದೆ. ಆದರೆ ಆ ರಾತ್ರಿಯ ನೆನಪು ಒಂದು ರಹಸ್ಯವಾಗಿ, ಒಂದು ಪಶ್ಚಾತ್ತಾಪವಾಗಿ ಎಂದೆಂದಿಗೂ ನನ್ನ ಜೊತೆ ಉಳಿಯಿತು. ಗೆಳೆಯರೇ, ಈ ಕತೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಗೌರವಿಸಿ, ತಪ್ಪು ಮಾರ್ಗದಿಂದ ದೂರವಿರಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕತೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.